ಮೊದಲೆಲ್ಲ ಹೀರೋಯಿನ್ಸ್ಗಳು ಕಪ್ಪಾಗಿದ್ರೆ ಅವರಿಗೆ ಮೇಕಪ್ ಮಾಡಿ ಬೆಳ್ಳಗೆ ಕಾಣೋ ಹಾಗೆ ಮಾಡ್ತಿದ್ರು. ಯಾಕಂದ್ರೆ ನಮ್ದು ಗೌರವರ್ಣ ಇಷ್ಟಪಡುವಂತ ಸೊಸೈಟಿ. ಆದ್ರೆ ಈಗ ಕಾಲ ಬದಲಾಗಿದೆ. ಜನ ಕಪ್ಪಾಗಿರೋ ಹುಡುಗಿಯರ ಕಥೆಯನ್ನ ನೋಡೋಕೆ ಇಷ್ಟಪಡ್ತಿದ್ದಾರೆ. ನೋಡೋಕೆ ಹೀರೋಯಿನ್ಗಳು ಸಖತ್ತಾಗಿ ಇದ್ರು ಕಥೆಯ ಡಿಮ್ಯಾಂಡ್ಗೆ ತಕ್ಕಂತೆ ಕೃಷ್ಣವರ್ಣಕ್ಕೆ ಬದಲಾಯಿಸಿ ನಟಿಸುವಂತೆ ಮಾಡ್ತಾರೆ. ಸೊ ಈ ಸೀರಿಯಲ್ಗಳು ಈಗ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇವೆ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಇದರ ಮೊದಲ ಪ್ರಯೋಗ ಆಯಿತು. ಅದುವೇ ಮುದ್ದು ಲಕ್ಷ್ಮಿ ಸೀರಿಯಲ್. ಈ ಸೀರಿಯಲ್ಗಾಗಿ ಕಪ್ಪು ಬಳದ್ಕೊಂಡ ಅಶ್ವಿನಿ ತಮ್ಮ ಸೀರಿಯಲ್ ಜರ್ನಿ ಬಗ್ಗೆ ಸ್ವಾರಸ್ಯಕರವಾಗಿ ನಮಗೆ ಮಾತನಾಡಿಸಿದ್ದಾರೆ. ಸೊ ಯಾವ ರೀತಿ ಮಾತನಾಡಿದ್ರು ಆ ಕುರಿತಾದಂತಹ ಸ್ಟೋರಿ ಹ್ಯಾವ್ ಅ ಲುಕ್. ಮುದ್ದುಲಕ್ಷ್ಮಿಯಲ್ಲಿ ಬೆಟರ್ ಮಾಡಬಹುದಿತ್ತು ಅನ್ಸಿದ್ಯಾ? ಆ ಥರ ತುಂಬ ಅನಿಸುತ್ತೆ. ನಮಗೆ ಯಾವಾಗ ನಾವು ಮಾಡಿದ ಸಖತ್ತಾಗಿ ಮಾಡಿದ್ದೀನಲ್ಲ ಅಂತ ಯಾವಾಗಾದರೂ ಅನಿಸಿದ್ರೆ ಆವಾಗ ನಮ್ಮನ್ನು ನಾವು ಏನೂ ಇಲ್ಲ ಸಮಾಧಾನ ಮಾಡ್ಕೋ, ಬೇಜಾನಿದೆ ಮಾಡ. ಸೀರಿಯಲ್ ಹೀರೋಯಿನ್ ಆಗಿ ಗೆಲ್ಲೋದು ಸುಲಭನಾ? ಬೇಜಾನ್ ಚಾಲೆಂಜಿಂಗ್. ಒಂದು ಆಪರ್ಚುನಿಟಿ ಬಹುಶಃ ಪಾತ್ರಕ್ಕೆ ನೀವು ಅದು ಫಿಟ್ ಆಗ್ತೀರಾ ಅಂತ. ಈಗ ಫಾರ್ ಎಕ್ಸಾಂಪಲ್ ಮುದ್ದುಲಕ್ಷ್ಮಿ ಪಾತ್ರಕ್ಕೆ ನಾನು ಎಕ್ಸಾಕ್ಟ್ಲಿ ಫಿಟ್ ಆಗ್ತೀನಿ ವಿತ್ ದ ಮೇಕಪ್ ಆ್ಯಂಡ್ ಆ ಡಿಗ್ಲಾಮರಸ್ ರೋಲ್ಗೆ ಅಂತ ಆ ಆಪರ್ಚುನಿಟಿ ಸಿಕ್ತು. ನಾನು ಅದನ್ನು ಒಳ್ಳೆ ರೀತಿಯಲ್ಲಿ ಕೂಡ ಬಳಸ್ಕೊಂಡೆ. ಅಂದರೆ ನನಗೆ ಮೋರ್ ದ್ಯಾನ್ ಸೋಷಿಯಲ್ ಮೀಡಿಯಾ ಫೇಮ್ ಆ ಆರ್ಟ್ ಬಗ್ಗೆ ಒಲವಿತ್ತು. ಅದನ್ನು ನಾನು ಕೆಲಸ ಕರೆಕ್ಟಾಗಿ ಮಾಡಬೇಕು, ಈ ಆಪರ್ಚುನಿಟಿ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದಷ್ಟೇ ನಂಗೆ ತಲೆಯಲ್ಲಿತ್ತು. ಬಟ್ ಈಗ ಒಂದು ಲಾಂಗ್ ರನ್ ನೀವು ಒಂದು ಪ್ರಾಜೆಕ್ಟ್ ಮಾಡಿದಾಗ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಏನೇನು ಚಾಲೆಂಜಸ್ ಬರುತ್ತೆ ಗೊತ್ತಾ? ಇರೋದು 4 ಚಾನೆಲ್. ಒಂದು ಚಾನಲಲ್ಲಿ ಆಲ್ರೆಡಿ 4 ವರ್ಷ 5 ವರ್ಷ ಕೆಲಸ ಮಾಡಿದ್ದೀರಾ. ದೇ ವಿಲ್ ಟೇಕ್ ಅ ಗ್ಯಾಪ್. ಒಂದು ಬ್ರೇಕ್ ತೊಗೊತಾರೆ ನಿಮ್ಮನ್ನು ನೆಕ್ಸ್ಟ್ ಆಪ್ಟ್ ಮಾಡಲಿಕ್ಕೆ. ಇನ್ನು ಸಿಕ್ಕಿರೋದು 3 ಚಾನಲ್. ಆ 3 ಚಾನಲಲ್ಲಿ ಒಂದು ಚಾನಲಲ್ಲಿ ನಿಮಗೆ ಬರೀ ಯಂಗ್ಸ್ಟರ್ಸ್ದೇ, ಫಾರ್ ಎಕ್ಸಾಂಪಲ್ 18, 19 ಆ ಹುಡುಗಿರದೇ ಸ್ಟೋರೀಸ್ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಅಲ್ಲಿ ಆಪರ್ಚುನಿಟಿ ಓಕೆ. ನೆಕ್ಸ್ಟ್ ನೋಡಿದಾಗ ಇವರು ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಲ್ವಾ, ಇವರು ಡಿಗ್ಲಾಮರಸ್ ಮಾಡಿದ್ರಲ್ವಾ, ಇವ್ರು ಸೂಟ್ ಆಗ್ತಾರಾ? ಆ್ಯಂಡ್ ಮೋರ್ ಓವರ್ ನೋನ್ ಫೇಸು, ಆಲ್ರೆಡಿ ಪ್ರಾಜೆಕ್ಟ್ ಮಾಡಿದ್ದಾರೆ, ತುಂಬ ಜನ ನೋಡ್ಬಿಟ್ಟಿದ್ದಾರೆ ಇವ್ರನ್ನ. ಅಂದರೆ ಏನಾಗ್ತಿದೆ ಅಂದರೆ ಇಲ್ಲಿ ಪ್ರತಿದಿನ ಆ್ಯಕ್ಟರ್ಸ್ ಹುಟ್ತಾನೇ ಇದ್ದಾರೆ. 50 ಸೀರಿಯಲ್ ನಡೀತದೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಲ್ಲಿದ್ದಾರೆ ಆ್ಯಕ್ಟರ್ಸ್? ಒಂದು ಪ್ರಾಜೆಕ್ಟ್ ಮಾಡ್ತಾರೆ, ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾರೆ? 4 ಚಾನಲ್ ಇರೋದು. ನಮಗೆ ವೈಡ್ ಸಿನಿಮಾ ಥರ ಇಲ್ಲ, 4 ಚಾನಲ್ ಇರೋದು. 4 ಚಾನಲಲ್ಲಿ ಸ್ಲಾಟ್ಸು, ಅದ್ರ ಮೇಲೆ ಸ್ಟೋರಿ, ಅದ್ರ ಮೇಲೆ ಕಾಸ್ಟಿಂಗ್ ಬೇಜಾನಿದೆ. ಅದ್ರ ಮೇಲೆ ಚಾನಲ್ ಒಪ್ಪಬೇಕು. ಅದ್ರ ಮಧ್ಯೆ ಕನಸುಗಳೆಲ್ಲಿ ಹೋಗ್ತಿದೆ ಗೊತ್ತಿಲ್ಲ. ಚಾಲೆಂಜಸ್ ಮಧ್ಯೆ ನಾವು ಸರ್ವೈವ್ ಆಗ್ತೀವಾ ಇಲ್ವಾ ಅಂತಲೂ ಗೊತ್ತಿಲ್ಲ. ಬಟ್ ಏನಂದರೆ ಫಿಕ್ಸ್ಡ್ ಆಗಿರಬೇಕು, ನನಗಿದ್ದೇ ಬೇಕು, ನಾನು ಇದ್ದೇ ಮಾಡಬೇಕು. ಆ್ಯಂಡ್ ನಾನು ವೆಯ್ಟ್ ಮಾಡ್ತೀನಿ, ತಾಳ್ಮೆ ಇರಬೇಕು. ಐ ವಿಲ್ ವೆಯ್ಟ್ ಫಾರ್ ದ ಆಪರ್ಚುನಿಟಿ. ಬರುತ್ತೆ ಆ ರೋಲ್ಸ್, ಈ ರೋಲ್ಸ್, ಎಲ್ಲ ರೋಲ್ಸು ಬರುತ್ತೆ. ಬಟ್ ಆಪ್ಟ್ ಮಾಡೋದು ನಿಮ್ಮ ಕೈಲಿದೆ. ನಿಮ್ಗೆ ಆ ರೋಲ್ ಮಾಡ್ಲಿಕ್ಕೆ ಇಷ್ಟ ಇದೆಯಾ, ಗೋ ಅಹೆಡ್. ಬಟ್ ನನಗೇನೆಂದರೆ ಒಂದು ಪ್ಯಾಟರ್ನಲ್ಲಿ ಫಿಕ್ಸ್ ಆಗೋದಕ್ಕೆ ಇಷ್ಟ ಇಲ್ಲ. ಅಶ್ವಿನಿಗೆ ಗ್ಲಾಮರಸ್ ಪಾತ್ರ ಸಿಕ್ಕಿಲ್ವಾ? ಸಿಕ್ಕರೆ ಮಾಡ್ತಾರಾ? ಗ್ಲಾಮರಸ್ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಅಂತ ನನಗೆ ಅನಿಸಲ್ಲ. ಅಂದರೆ ನಾನೊಂದು ಹೋಮ್ಲಿ ಪಾತ್ರಗಳಿಗೆ ಅಥವಾ ಮೇ ಬಿ ಬೋಲ್ಡ್, ಅಂದರೆ ಮಾತಲ್ಲಿ ಕ್ಯಾರೆಕ್ಟರಲ್ಲಿ ಬೋಲ್ಡ್ ಓಕೆ. ವೆನ್ ಇಟ್ ಕಮ್ಸ್ ಟು ಗ್ಲಾಮರ್, ನಿಮ್ಮ ಡ್ರೆಸ್ಸಿಂಗಿಂದ ಬೋಲ್ಡ್ನೆಸ್ ಬೇಕು ಅಂತ ಅನಿಸಿದ್ರೆ ಅದನ್ನು ನಾನು ಕ್ಯಾರಿ ಮಾಡ್ತೀನ ಗೊತ್ತಿಲ್ಲ. ಅಂದರೆ ಟ್ರೈ ಮಾಡಲಿಲ್ಲ ಇದುವರೆಗೂ. ಹೀರೋಯಿನ್ಸ್ನ ಗ್ಲಾಮರಸ್ ಆಗಿ ನಮ್ಮ ಕನ್ನಡದಲ್ಲಿ ತೋರಿಸೋದು ತುಂಬ ಕಡಿಮೆ, ವೆರಿ ಫ್ಯೂ. ಮೇ ಬಿ ಒಂದು 50 ಎಪಿಸೋಡ್ಸ್ ಮಾಡರ್ನ್ ಆಗಿರ್ತಾರೆ, ಅದಾದಮೇಲೆ ಮದುವೆ ಆಗುತ್ತೆ, ಸೀರೆಗೆ ವಾಪಸ್ ಟರ್ನ್ ಆಗ್ತಾರೆ ಹೊರತು. ನನಗೆ ಗ್ಲಾಮರಸ್ ಆಗಿ ಪಾತ್ರಗಳು ಮಾಡೋದಕ್ಕಿಂತ ಕ್ಯಾರೆಕ್ಟರಲ್ಲಿ ಬೋಲ್ಡ್ನೆಸ್ ತೋರಿಸಿ ಫೀಮೇಲ್ ಓರಿಯೆಂಟೆಡ್ ಮಾಡಿ, ಆ್ಯಂಡ್ ಬರೀ ಅತ್ತೆ ಸೊಸೆ ಕಥೆಯ ಜೊತೆಗೆ, ಅದು ಮಾತ್ರ ಅಲ್ಲದೆ ಅದರ ಜೊತೆಗೆ ಇನ್ನು ಈಗ ಮಾಡರ್ನ್ ವಿಮೆನ್ ತುಂಬ ಕಥೆಗಳಿರುತ್ತೆ, ತುಂಬ ಪ್ರಾಬ್ಲಮ್ಸ್ ನಾವು ಮಾಡರ್ನೈಸ್ಡ್ ವೇನಲ್ಲಿ ಅದನ್ನೇ ಫೇಸ್ ಮಾಡ್ತಿರ್ತೀವಿ. ಸೊ ಆ ವಿತಿನ್ ದ ಬಾಕ್ಸ್ ಬಿಟ್ಟು ಏನಾದರೂ ಬಂದರೆ ಖಂಡಿತ ಖುಷಿಯಾಗಿ ಮಾಡೋಣ. ಸೀರಿಯಲ್ ಫೈಟ್ಸ್, ರೊಮ್ಯಾಂಟಿಕ್ ಸೀನ್ ಶೂಟ್ ಹೇಗಿರುತ್ತೆ? It's fun to work with. Depending on the co-artist you work with, if you are comfortable, it's fun to work.
ಸೀರಿಯಲ್ ಹೀರೋಯಿನ್ ಅಶ್ವಿನಿ ದಿನಚರಿ ಹೇಗಿರುತ್ತೆ? ಶೂಟಿಂಗ್ ಇದ್ದಾಗ ಕೇಳೋ ಹಾಗೆ ಇಲ್ಲ, ಬಿಕಾಸ್ ವಿ ವರ್ಕ್ ಮೋರ್ ದ್ಯಾನ್ 12 hours a day. ಬೆಳಿಗ್ಗೆ ಬಹುಶಃ 5 ಗಂಟೆ 6 ಗಂಟೆಗೆ ಶುರು ಆಗುತ್ತೆ ನಮ್ಮ ದಿನ. ಸೊ ಐ ಥಿಂಕ್ ವಿ ಹ್ಯಾವ್ ಅ ಮ್ಯಾಕ್ಸ್ ಟು ಮ್ಯಾಕ್ಸ್ ಇಷ್ಟು ಟೈಮ್ ಅಂತ ಇರುತ್ತೆ ನಮಗೆ. ಫಸ್ಟ್ ಶಾಟ್ ಇಷ್ಟು ಹೊತ್ತಿಗೆ ಆಗಬೇಕು ಅಂತ ಇರುತ್ತೆ. ಆ ಇದರಲ್ಲಿ ನಾವು ಬಂದು ಕಾಸ್ಟ್ಯೂಮ್, ಮೇಕಪ್, ಹೇರ್ ಎಲ್ಲ ಮಾಡಿಕೊಂಡು ವಿತ್ ದ ಸ್ಕ್ರಿಪ್ಟ್ ರೆಡಿಯಾಗಿ ಇಫ್ ವಿ ಸ್ಟಾರ್ಟ್ ಇನ್ ದ ಮಾರ್ನಿಂಗ್ ಟಿಲ್ ನೈಟ್ ನಾನ್ ಸ್ಟಾಪ್ ವರ್ಕ್ ಮಾಡೇ ಮಾಡ್ತೀವಿ. ಆ್ಯಂಡ್ ಫ್ರ್ಯಾಂಕ್ಲಿ ಏನಾಗುತ್ತೆ, ಕಂಟಿನ್ಯೂಸ್ ಶೂಟ್ ಇದ್ದಾಗ ಶೂಟ್ ಮುಗಿದ ಮೇಲೆ ಹೋಮ್ ಸಿಕ್ನೆಸ್ ಬಂದುಬಿಡುತ್ತೆ. ನಿಮಗೆಲ್ಲೋ ಹೋಗ್ಬೇಕಂತಲೇ ಮನಸ್ಸಾಗಲ್ಲ, ರೆಡಿ ಆಗಬೇಕು ಅಂತ ಮನಸ್ಸಾಗಲ್ಲ, ಬಿಕಾಸ್ ಯು ಆರ್ ಆಲ್ವೇಸ್ ರೆಡಿ. ಯಾವಾಗಲೂ ಕಾಸ್ಟ್ಯೂಮ್ಸ್ ಚೇಂಜ್ ಮಾಡ್ತಾನೆ ಇರ್ತೀರಾ, ಡಿಫ್ರೆಂಟ್ ಲುಕ್ ಮಾಡ್ತಾನೆ ಇರ್ತೀರಾ. ಒನ್ಸ್ ಯು ಆರ್ ಡನ್ ವಿತ್ ದ ಶೂಟಿಂಗ್, ನನಗೆ ಎಷ್ಟು ನಾರ್ಮಲ್ ಆಗಿ ಎಷ್ಟು ನ್ಯಾಚುರಲ್ ಆಗಿ ಇರೋದಕ್ಕೆ ಸಾಧ್ಯನೋ ಅಷ್ಟು ನಾರ್ಮಲ್ ಆಗಿರ್ತೀನಿ. ಸೊ ಮೋರ್ ಆಫ್ ಅ ಹೋಮ್ ಪರ್ಸನ್. ಸೊ ನೆಮ್ಮದಿಯಾಗಿ ಮನೇಲಿರ್ತೀನಿ. ಅಶ್ವಿನಿ ತಮ್ಮ ಫಿಟ್ನೆಸ್ ಹೇಗೆ ಮೇಂಟೈನ್ ಮಾಡ್ತಾರೆ? ಫಿಟ್ನೆಸ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ನಿಮ್ಮ ಸ್ಟೆಬಿಲಿಟಿನೂ ಕೂಡ ಡಿಸೈಡ್ ಮಾಡುತ್ತೆ. ಒಂಚೂರು ಇಗ್ನೋರ್ ಮಾಡಿ ಚೆನ್ನಾಗಿ ತಿಂದು ಉಂಡು ಆ ಸ್ಟ್ರೆಸ್ ಈಟಿಂಗ್ ಇರುತ್ತಲ್ವ, ಓಕೆ ತುಂಬ ಕೆಲಸ ಮಾಡ್ತಿದ್ದೀನಿ ತಿನ್ಬಿಡೋಣ ಅಂತ, ನಿಮಗೆ ಗೊತ್ತೇ ಆಗಲ್ಲ ಯಾವಾಗ ನಿಮ್ಮ ಬಾಡಿ ನಿಮ್ಮ ಮಾತು ಕೇಳೋದನ್ನು ನಿಲ್ಲಿಸ್ಬಿಟ್ಟಿದೆ ಅಂತ. ಯು ಹ್ಯಾವ್ ಟು ಗೆಟ್ ಬ್ಯಾಕ್ ಟು ಯುವರ್ ರೂಟೀನ್. ಫುಡ್ ವಿಚಾರ ಮೇಯ್ನಾಗಿ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಒಂದು ಸ್ವಲ್ಪ ಲೂಸ್ ಬಿಟ್ಟರೂ ಕೂಡ, ಏಕೆಂದರೆ ಕ್ಯಾಮ್ರಲ್ಲಿ ಸ್ವಲ್ಪ ಡಿಫ್ರೆನ್ಸು ಕೂಡ ಹಾಗೆ ಕಾಣಿಸ್ಬಿಡತ್ತೆ. ಆ್ಯಂಡ್ ಮೇನ್ಲಿ ಹೆಣ್ಮಕ್ಳಿಗೆ ಆಫ್ಟರ್ ಅ ಪಾಯಿಂಟ್ ವಿ ಹ್ಯಾವ್ ಟು ಮೇಂಟೈನ್ ಅವರ್ ಫಿಟ್ನೆಸ್ ಫಿಸಿಕಲಿ ಆ್ಯಂಡ್ ಮೆಂಟಲಿ. ಆ್ಯಂಡ್ ನನ್ನನ್ನು ಕೇಳಿದರೆ ಜಿಮ್ ಅದೆಲ್ಲ ಹೌದು, ಅದರ ಜೊತೆಗೆ ಮೆಡಿಟೇಷನ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.